ನಾನ್ ಯಾರು ಅಂತ ಗೊತ್ತಾಗ್ಬೇಕಾ ನಿಂಗೆ? ಹಾ, ನನ್ನ ಹೆಸರೇನು ಅಂತ ಹೇಳ್ಬೇಕಾ ನಿಂಗೆ? ಬೇಡ, ಯಾರು ಅಂತ ನನ್ಗೆ ಯಾಕೆ ಹೇಳ್ತೀರಾ ನೀವು? ಅದು ಏನಿಲ್ಲ ಮೇಡಮ್, ಸಣ್ಣ ಕನ್ಫ್ಯೂಷನ್ ಆಯ್ತು, ಅದಕ್ಕೆ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದೆ. ಅದು ನಿಮ್ಮನ್ನ ನೋಡಿದ್ಮೇಲೆ ಇನ್ನೂ ಜಾಸ್ತಿ ಆಯ್ತು. ಏನಂತ ಕನ್ಫ್ಯೂಷನ್? ಅದು ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ನಿಮ್ಮಾಗೆ ಇರೋ ಹುಡುಗಿನ ಲವ್ ಮಾಡ್ತಿದ್ದ. ಅದಕ್ಕೆ ನೀವೇ ಅನ್ಕೊಂಡು ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟೆ. ಅವನು ಅವಳನ್ನ ತುಂಬ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ. ಸಡನ್ ಆಗಿ ಒಂದಿನ ಕಾಣೆಯಾಗ್ಬಿಟ್ಲು. ನೀವೇ ಅಂತ ಡೌಟ್ ಇತ್ತು, ಅದಕ್ಕೆ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಫಾಲೋ ಮಾಡ್ಕೊಂಡು ಬಂದೆ. ಅದು ಅವಳ ಹೆಸರು ಏನೋ ಹೇಳ್ತಿದ್ದ. ಹಾ, ಆದ್ರೆ ಅವನ ಕೈಯಲ್ಲಿ ಮಾತ್ರ ಏ ಅಂತ ಟ್ಯಾಟೂ ಹಾಕೊಂಡಿದ್ದ. ಆಮೇಲೆ ಆ ಹುಡುಗಿ ಸತ್ತೋದ್ಲು, ಕಾಣೆ ಆದ್ಲು ಅಂತ ಆ ಹುಡುಗಿ ನೆನಪಲ್ಲೇ ಒಂದಿಷ್ಟು ದಿನ ಹುಚ್ಚಿನ ಥರ ರೋಡಲ್ಲಿ ಅಲಿತಾ ಇದ್ದ. ಆಮೇಲೆ ಸ್ವಲ್ಪ ದಿನ ನನ್ನ ಕಣ್ಣಿಗೂ ಕಾಣಿಸ್ಕೊಳ್ಳಿಲ್ಲ. ಸಾರಿ ಮೇಡಮ್, ನೀವು ಆ ಹುಡುಗಿ ಥರನೇ ಇದ್ರಲ್ವಾ, ಅದಕ್ಕೆ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟೆ. ಓಕೆ ಸರಿ ಮೇಡಮ್, ನಾನು ಹೊರಡ್ಲಾ ಮೇಡಮ್? ಸಾರಿ. ಇವನ್ ಹೇಳ್ತಿರೋ ಕತೆ ಅರ್ಚನಂದೇ ಆಗಿರ್ಬೋದು ಅನ್ಸ್ತಿದೆ. ಇವನನ್ನ ಮಂತ್ರ ಆಗ್ಲಿ ರೋಷನ್ ಆಗ್ಲಿ ಕಳ್ಸಿರೋದಕ್ಕೆ ಸಾಧ್ಯ ಇಲ್ಲ. ಇವನು ನನ್ನನ್ನ ಅರ್ಚನಾ ಅನ್ಕೊಂಡು ಫಾಲೋ ಮಾಡ್ಕೊಂಡು ಬಂದಿದ್ದಾನೆ ಅನ್ಸುತ್ತೆ. ಸರ್ ಬನ್ನಿ. ನಾನು ಬರ್ಕೊಟ್ಟಿರೋ ಔಷಧಿನೆಲ್ಲ ಸರಿಯಾಗಿ ತಗೊಳಕ್ ಹೇಳಿ. ಹಾ ಸರ್. ಔಷಧಿನ ಕರೆಕ್ಟಾಗಿ ತಗೊಂಡ್ರೆ ಬೇಗ ಹುಷಾರಾಗ್ತಾರೆ. ಸರಿ ಸರ್. ಅವ್ರು ನೋಡಿದ್ರೆ ತುಂಬಾ ಮೆಂಟಲಿ ವೀಕ್ ಆಗಿರೋ ತರ ಕಾಣಿಸ್ತಾರೆ. ರಿಪೋರ್ಟ್ ಎಲ್ಲ ನಾರ್ಮಲ್ ಆಗೇ ಇದೆ, ಆದ್ರೆ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಅನ್ಸುತ್ತೆ. ಅದು ಏನಿಲ್ಲ ಡಾಕ್ಟ್ರೆ, ಅವನ್ಗೆ ಅವನ್ ಹೆಂಡತಿ ಅಂದ್ರೆ ಪಂಚಪ್ರಾಣ. ಅವ್ರನ್ನ ನೋಡಿಲ್ಲ, ಅವರಿಂದ ತುಂಬಾ ದೂರ ಇದ್ದೀನಿ ಅಂತ ಯಾವಾಗ್ಲೂ ಕೊರಗ್ತಾನೆ ಇರ್ತಾನೆ. ಅವನ್ ಹೆಂಡತಿನ ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಾವನೆ. ಆದ್ರೆ ಆ ಕಡೆಯಿಂದ ಯಾವ ರೆಸ್ಪಾನ್ಸು ಬಂದಿಲ್ಲ ಡಾಕ್ಟ್ರೆ. ಇವ್ರನ್ನ ಔಷಧಿ ಮಾತ್ರೆಯಿಂದ ಸಂಪೂರ್ಣವಾಗಿ ಸರಿಪಡ್ಸಕ್ಕಾಗಲ್ಲ. ಆದಷ್ಟು ಬೇಗ ಅವ್ರ ಹೆಂಡತಿನ ಭೇಟಿ ಮಾಡಿಸಿ. ಸರಿ ಡಾಕ್ಟ್ರೆ. ಅದಾದ್ಮೇಲೆ ಸರಿ ಹೋಗ್ತಾರೆ ಅಂತ ಅನ್ಸುತ್ತೆ. ಕೆಲವು ಮಾನಸಿಕ ಕಾಯಿಲೆಗಳಿಗೆ ಔಷಧಿ ಮಾತ್ರ ಏನು ಕೊಡಕ್ಕಾಗಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಅವ್ರ ಹೆಂಡತಿನ ಬೇಗ ಭೇಟಿ ಮಾಡೋ ವ್ಯವಸ್ಥೆ ಮಾಡಿಕೊಡಿ. ಸರಿ ಡಾಕ್ಟ್ರೆ. ನನಗೆ ಬೇರೆ ಕಡೆ ಅಪಾಯಿಂಟ್ಮೆಂಟ್ ಇದೆ, ಏನಾದರೂ ಇದ್ರೆ ಫೋನ್ ಮಾಡಿ, ನಾನು ಬೇಗ ಬರ್ತೀನಿ. ಸರಿ ಡಾಕ್ಟ್ರೆ. ಏನಪ್ಪ ವಿಕಾಸ್, ಹೆಲ್ತ್ ನೋಡ್ಕೋ ಸರಿಯಾಗಿ. ಸರಿ ಡಾಕ್ಟ್ರೆ. ವಿಕಾಸ, ಇಲ್ಲೇರು ಬಂದ್ಬಿಡ್ತೀನಿ. ಸರಿ ಅಣ್ಣ. ನನಗೆ ಈ ಔಷಧಿ ಮಾತ್ರೆಗಳು ಯಾವುದೂ ಬೇಡ. ನನ್ನ ಹೆಂಡತಿ ಸುಕ್ಕು ಬೇಕು. ನಾನು ಮೊದಲಿನ ಥರ ಅವಳ ಜೊತೆ ಸುಖವಾಗಿ ಸಂತೋಷವಾಗಿ ಬದುಕಬೇಕು. ನೋಡಿ, ಎಷ್ಟು ಸಲ ಹೇಳಿದ್ದೀನಿ, ಡೀಲ್ನ ನಾನು ಹೇಳೋದು, ನೀನು ಹೇಳ್ದೆ ನಾನು ಕೇಳಬೇಕು ಅಂತಿಲ್ಲ. ಇನ್ನೊಂದ್ಸಲ ಮಾತಾಡಬೇಕು ನೀನು, ಅಷ್ಟೇ. ಛೀ. ಪೊನ್ನಪ್ಪ, ಏನು? ನಾನೊಂದು ನಂಬರ್ ಹೇಳ್ತೀನಿ, ಆ ನಂಬರ್ಗೆ ಫೋನ್ ಮಾಡ್ಕೊಡ್ತೀಯಾ? ಅಂದ್ರೆ ನಮ್ಮ ಅಣ್ಣನ ನಂಬರು. ಯಾಕೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ, ಪ್ಲೀಸ್. ಹೌದಾ? ಬರೀ ಫೋನ್ ಯಾಕೆ? ಒಂದು ಕೆಲಸ ಮಾಡ್ತೀನಿ, ನಿಮ್ಮ ಅಣ್ಣನೇ ಬರೋದಕ್ಕೆ ಹೇಳ್ಬಿಡ್ತೀನಿ. ನಿನ್ನ ಕೈನ ನಿಮ್ಮ ಅಣ್ಣನ ಕೈ ಮೇಲೆ ಇಟ್ಟು ಅಣ್ಣ ಕರ್ಕೊಂಡೋಗಿ ಅಂತ ಹೇಳ್ತೀನಿ. ಚೆನ್ನಾಗಿ ಕೇಳ್ತೀಯ? ಏನಿಂದು ಹೊಸ ರಾಗ? ಅದ್ ಸರಿ, ಏನು ದಿಢೀರಂತ ಅಣ್ಣ ಗಿಣ್ಣ ಅಂತ? ನನ್ಗೇನೋ ಗೊತ್ತಾಗ್ತಿಲ್ಲ, ಇದ್ದಕ್ಕಿದ್ದಾಗೆ ಅಣ್ಣನ್ ನೆನಪಾಗ್ತಿದೆ. ಅಣ್ಣಂಗೇನೋ ತೊಂದ್ರೆ ಆದ ಹಾಗೆ, ಅಣ್ಣ ಯಾವ್ದೋ ಕಷ್ಟದಲ್ಲಿ ಸಿಕ್ಕಾಕೊಂಡ ಹಾಗೆ. ನನ್ ಮನ್ಸಲ್ಲಿ ಏನೋ ಒಂಥರ ಗೊಂದಲ ಆಗ್ತಿದೆ. ಪ್ಲೀಸ್ ಒಂದ್ಸಲ ಸಾಕು, ಒಂದ್ಸಲ ಮಾತಾಡಕ್ ಅವಕಾಶ ಮಾಡ್ಕೊಡು. ಏಯ್, ಮುಚ್ಚೆ ಬಾಯಿ. ಮಾತಾಡಿದ್ನೆ ಮಾತಾಡ್ತಾಳೆ. ಇವಳ ಅಣ್ಣಂಗೇನೋ ತೊಂದ್ರೆ ಅಂತೆ, ಏನೋ ಆಗೋಗುತ್ತಂತೆ. ಅಲ್ಲ, ಏನಿನ್ ಮದುವೆ ಮಾಡಿಸಿ ಸೊಸೆ ತರ ಕರ್ಕೊ ಬಂದಿದ್ದೀನಿ ನಮ್ಮ ಮನೆಗೆ. ಬೇಕಾದವತ್ತು ಅವ್ರ ಮನೆ ಕರ್ಸೋದಿಕ್ಕೆ ಫೋನ್ ಮಾಡ್ಬೇಕಂತೆ ಫೋನು. ಏಯ್, ಹೋಗೆ ಕೆಲಸ ನೋಡೋ. ಪ್ಲೀಸ್ ಪೊನ್ನಪ್ಪ, ಪ್ಲೀಸ್. ಸರಿ, ನೀನ್ ನನ್ಗೇನ್ ಫೋನ್ ಮಾಡ್ಕೊಡ್ಬೇಡ. ನಾನ್ ನಂಬರ್ ಹೇಳ್ತೀನಿ, ನೀನೇ ಕಾಲ್ ಮಾಡಿ ಸ್ಪೀಕರ್ ಆನ್ ಮಾಡು. ಅವ್ರ ವಾಯ್ಸ್ ಕೇಳಿದ್ರೆ ನನ್ಗಷ್ಟೇ ಸಾಕು. ಏಯ್, ಏನೇ ನಿನ್ ಗೋಳು? ಗಳಿಗೆಗೊಂದು ಕತೆ,
ನಿಮಿಷಕ್ಕೊಂದು ಆಟ, ದಿನಕ್ಕೊಂದು ಡ್ರಾಮಾ. ಏನ್ ಪ್ಲಾನ್ ಮಾಡ್ಕೊಂಡಿದ್ದೆಲ್ಲ ಕೇಳ್ತಿದ್ಯಾ ನೀನು? ನೀನ್ ಹೇಳ್ದಂಗೇನಾದ್ರೂ ನಾನ್ ಕಾಲ್ ಮಾಡಿ ಸ್ಪೀಕರ್ ಮೋಡಲ್ ಆನ್ ಮಾಡ್ದೆ ಅಂತ ಇಟ್ಕೋ, ಅಣ್ಣೇ ಅನ್ಬಿಡ್ತೀಯ.